ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಸಂಜೆ ದಿನಚರಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ನಮ್ಮ ಮನೆಯವರು ಹಾಗೂ ನಮ್ಮನೆ ಮೇಕೆ. ಅಪರೂಪಕ್ಕೆ ಈ ಥರ ಲವ್ ಆದಾಗ ಬಂದು ಇದನ್ನು ಆಟಾಡಿಸ್ತಿರ್ತಾರೆ. ಅದಂತೂ ಮುತ್ತಿಡೋದೇನು, ಕೂದಲು ತಿನ್ನೋದೇನು, ನೆಗೆಯೋದೇನು ಅವ್ರು ಹೇಳ್ದಂಗೆ ಕೇಳುತ್ತೆ ಇದು. ಈ ಕಡೆ ಬಂದರೆ ಇದು ನಮ್ಮದು ಪಾರಿವಾಳ 3 ಇದೆ. 4 ಇತ್ತು, ಅದರಲ್ಲಿ ಒಂದು ಮರಿ ಸತ್ತೋಗ್ಬಿಟ್ಟಿದೆ. ಹಾಗಾಗಿ ಈಗ ಒಂದೇ ಮರಿ ಇದೆ. ಅಪ್ಪ ಅಮ್ಮ, ಮಗಳನ್ನ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ. ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸದ್ಯಕ್ಕೆ ಈಗ 3 ಪಾರಿವಾಳ ಇದೆ. ನೆಕ್ಸ್ಟ್ ಮೊಟ್ಟೆ ಇಡಂಗೆ ಆಗಿದೆ, ಮೊಟ್ಟೆ ಇಡ್ತವೆ, ಮರಿ ಮಾಡಿದಾಗ ತೋರಿಸ್ತೀನಂತೆ. ಈ ಕಡೆ ಇದು ನಮ್ಮದು ಕೋಳಿ ಮರಿ. ಇದು ನಮ್ಮ ಅಜ್ಜಿ ನೋಡ್ಕೊಳ್ಳುತ್ತೆ. ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಎಲ್ಲನೂ ಆಚೆ ಹಾಕತ್ತಿದ್ದಾರೆ. ಸರಿ ಹಾಂ, ಕಟ್ಟಾಕೊಂಡು ಹಸು ಥರ ಮೇಯಿಸ್ತೀಯ ಕೋಳಿನ, ಎಲ್ಲೂ ಬಿಡ್ದಂಗೆ. ಕುರಿ ಹೆಂಗೆ ಮೇಯಿಸ್ತೀಯ? ಗುಡ್ಡಿ ಕಟ್ಟಕ ಮೇಯಿಸ್ತೀಯಾ? ಇನ್ನೊಂದ್ಸತಿ ನೆಗಿ, ಇನ್ನೊಂದ್ಸತಿ ನೆಗಿ, ಇನ್ನೊಂದ್ಸತಿ. ವೆರಿ ಗುಡ್. ಇನ್ನೊಂದ್ಸತಿ. ವೆರಿ ಗುಡ್. ಎಲ್ಲ ಅರ್ಥ ಆಗುತ್ತೆ. ನಿನ್ನ ಹೆಸರೇನು? ನಿನ್ನ ಹೆಸರೇನು ಮೇಕೆ? ನಿನ್ನ ಹೆಸರೇನು ಅಂದೆ? ಇದು ನಮ್ಮನೆ ಮೇಕೆ. ನಾನು ಹೇಳಿದ ಮಾತು ಕೇಳುತ್ತೆ ನೋಡಿ. ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ. ಒಟ್ಟಿಗೆ ನಾನು ಮೇಕೆ ನೆಗೆ ಅಂದಾಗೆಲ್ಲ ನೆಗಿತಾ ಇದೆ. ಸಖತ್ತು ತುಂಟ. ನೆಗೆದು ಹಾರಿಕೊಂಡು ಅವನೇ ಬಿದ್ದೋಗ್ತಾನೆ, ಅಷ್ಟು ತುಂಟ ಅವನು. ಇದು ಬಂದು ನನ್ನ ತಮ್ಮ ಹಾವು ಮಾಡಿದ ಅಂತ ತೋರಿಸ್ತಿದ್ದ. ತೋರಿಸು ವಿಡಿಯೋದಲ್ಲಿ ಯಾಕಯ್ಯ ಅಂತೇಳಿ ಮಾಡಿತ್ತು ಅಂತ ಹೇಳ್ತಿದ್ದಾನೆ. ಹಾಗೆ ಕರಾಡ್ಕ ಬಾ ಅಂತ ಹೇಳಿದ್ರು ಅಂತೇಳಿ ನಮ್ಮತ್ತೆ ನಮ್ಮ 3 ಜನ ಹೋಗ್ತಿದ್ದೀವಿ ಕರಾಡ್ಕ ಬರೋಕ್ಕೆ. ಒಂದು ಸ್ಟೋರಿ ಆಯಿತು ಇವತ್ತು ಸಂಜೆ ಬಂದ ತಕ್ಷಣ. ನನಗೆ ಪಕ್ಕದ ಮನೆಯವ್ರ ಕಡೆಯಿಂದ ಕೆಂಡ ಆಯಿತು. ಹಾಕಿದ್ದಾರೆ ಈ ಬೇಲಿ ಎಲ್ಲ ನುಕ್ಕೊಂಡು ಹೋಗ್ಬೇಕು ನಾವು. ಇದು ನಮ್ಮದೇ ಹಸು ಹಾಕಿರೋ ಕರು. ಇದು ಕೆಂದಿ ಹೇಳಿದ್ನೆಲ್ಲ ಕೆಂಡ ಆಯಿತು ಅಂತೇಳಿ. ಅದಕ್ಕೆ ಇದೇ ಕಾರಣ. ನಮ್ಮ ಹಸು ಇದು. ನಮ್ಮ ಅತ್ತೆ ಆ ಕಡೆ ಗದ್ದೆ ಆಳದಲ್ಲಿ ಕಟ್ಟಿತ್ತಂತೆ, ಅಲ್ಲಿಂದ ಹರ್ಕ ಬಂದ್ಬಿಟ್ಟು ಇಲ್ಲಿ ಇವರು ಜೋಳ ಬೆಳೆದಿದ್ರಂತೆ. ಇದನ್ನು ಏನೋ ಒಂದು ಸಾಲು ತಿಂದಿದೆ. ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಬೈತಿದ್ರು, ಮನೆ ಒಳಗ ಹಾಗೆ ಹೀಗೆ ಅಂತೇಳಿ. ನನಗೆ ತಡ್ಕೊಳಕ್ಕಾಗಲಿಲ್ಲ, ನಾನು ಬೈದ್ಬಿಟ್ಟು ಬಂದೆ. ನಾವೇನು ಹೇಳ್ಕೊಟ್ಟಿರ್ತೀವಿ ಅದಕ್ಕೆ ಹೋಗು ತಿನ್ನು ಅಂತವ. ನಮ್ಮದು ಒಂದು ಸತಿ ಹಿಂಗೆ ಒಂದು ಹೊಲದ್ದು ಜೋಳ ಪೂರ ತಿಂದಾಕಿತ್ತು. ನಾವು ಏನು ಮಾಡೋಕ್ಕೆ ಸುಮ್ಮನೆ ಅದ್ರ ಬಂದಂಗೆ ಬೈತಿದ್ರು. ಬೇಜಾರಾಯಿತು, ಮೂಡೆಲ್ಲ ಒಂದು ಕಡೆ ಇದ್ದೀವಿ ಅಂದಮೇಲೆ ಇವೆಲ್ಲ ಸಹಜ. ದನ ಸಾಕಿದ್ದೀವಿ ಅಂದಮೇಲೆ ಒಂದೊಂದು ಕಡೆ ಮಾತು ಕೇಳಬೇಕು. ಸಂಜೆ ಎಲ್ಲನೂ ಕೆಲಸ ಮುಗಿಸಾದ್ಮೇಲೆ ಒಂದು ರೆಸಿಪಿ ಮಾಡಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್, ಥ್ಯಾಂಕ್ ಯು.